ಇದು ಕ್ಯಾಪ್ಟನ್ ಅವರ 280 4 ವೀಲ್ ಡ್ರೈವ್ ಪ್ರಾಡಕ್ಟ್ 3.5 ಫೀಟ್ ವಿಡ್ತ್ ಇರುತ್ತೆ. ಇದಕ್ಕೆ ನಾವು ಸ್ಪೆಷಲಿ ಕಂಪನಿಯಿಂದ ನ್ಯೂಮ್ಯಾಟಿಕ್ ಕಿಟ್ ಅಥವಾ ಹೈ ರೈಸ್ ಕಿಟ್ ಅಂತ ಹೇಳ್ಬೋದು, ಅದನ್ನ ಡಿಸೈನ್ ಮಾಡಿದ್ದೇವೆ. ಸ್ಪೆಸಿಫಿಕಲಿ ಇದರ ಅಪ್ಲಿಕೇಶನ್ ಏನಂದ್ರಪ್ಪ, ಎಲ್ಲಾ ರೈತರು ಎಡೆಕುಂಟಿ ಹೊಡೆಯೋದು ಅಥವಾ ಸ್ಪ್ರೇ ಮಾಡೋ ಅಪ್ಲಿಕೇಶನ್ಗೆ ಎತ್ತುಗಳನ್ನ ಬಳಸ್ತಾ ಇದಾರೆ ಅಥವಾ ಮ್ಯಾನ್ಯಲಿ ಸ್ಪ್ರೇ ಮಾಡ್ತಾರೆ. ಎತ್ತಿನ ಸಮಸ್ಯೆ ಮತ್ತು ಸ್ಪ್ರೇಯಿಂಗ್ ಲೇಬರ್ ಸಮಸ್ಯೆಗೆ ನಮ್ಮ ಕಂಪನಿಯಿಂದ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಆಗಿ ಈ ಟ್ರ್ಯಾಕ್ಟರ್ಗೆ ಫಿಟ್ಮೆಂಟ್ ಆಗುವಂತ ಕಿಟ್ ಮಾಡಿದ್ದೀವಿ. ಈಗ ಟ್ರ್ಯಾಕ್ಟರ್ ನಾರ್ಮಲ್ ಆಗಿ ಹೇಗೆ ಇರುತ್ತೆ ನೋಡಕ್ಕೆ, ಇದು ಈ ತರ ಪ್ರಾಡಕ್ಟ್ ಕೊಡೋದಿಲ್ಲ ನಾವು. ಟ್ರ್ಯಾಕ್ಟರ್ ಜೊತೆ ಆಸ್ ಎ ಇಂಪ್ಲಿಮೆಂಟ್ ಅಂತ ಈ ಪ್ರಾಡಕ್ಟ್ ನ ಕೊಡ್ತಾ ಇದ್ದೇವೆ. ಈಗ ರೈತರು ಯಾರಿಗೆ ಈ ಪ್ರಾಡಕ್ಟ್ ತಗೊಂತಾರೋ ಅದ್ರ ಜೊತೆ ಈ ಫುಲ್ ಒಂದು ಸೆಟ್ ಅನ್ನ ತಗೊಂತಾರೆ. ಯಾವಾಗ ಅವ್ರಿಗೆ ಅವಶ್ಯಕತೆ ಇರುತ್ತೋ ಟ್ರ್ಯಾಕ್ಟರ್ನ ಹೈಟ್ ಮಾಡ್ಕೊಂಡ್ಬಿಟ್ಟು ಆ ಅಪ್ಲಿಕೇಶನ್ಗೆ ತಕ್ಕ ಹಾಗೆ ಯೂಸ್ ಮಾಡ್ಕೋತಾರೆ. ಮತ್ತೆ ಅಪ್ಲಿಕೇಶನ್ ಎಂಡ್ ಆದ್ಮೇಲೆ ಗಾಡಿನ ಕೆಳಗೆ ಇಳಿಸ್ಕೊಂಡ್ಬಿಟ್ಟು ಅದರ ಅಪ್ಲಿಕೇಶನ್ ಪ್ರಕಾರ ಯೂಸ್ ಮಾಡ್ಕೊಂತಾರೆ. ಈ ಪೂರಾ ಕಿಟ್ ಅಲ್ಲಿ ನಿಮಗೆ ಆಕ್ಸೆಲ್ ಅಸೆಂಬ್ಲಿ ಮತ್ತೆ ರೇರ್ ವೀಲ್ಸ್ ಬರುತ್ತೆ. ಇದ್ರ ಏನ್ ಅಡ್ವಾಂಟೇಜ್ ಅಪ್ಪ ಮೇನ್ ಆಗಿ ಅಂತಂದ್ರೆ, ಎಲ್ಲ ಏರಿಯಾನಲ್ಲಿ ಅವ್ರವ್ರ ಪದ್ಧತಿ ಪ್ರಕಾರ ಬೇರೆ ಬೇರೆ ವಿಡ್ತ್ ಅಲ್ಲಿ ಕ್ರಾಪ್ ನ ಸೋಯಿಂಗ್ ಮಾಡ್ತಾ ಅಥವಾ ಬಿತ್ತನೆ ಮಾಡಿರ್ತಾರೆ. ಈಗ ಒಂದ್ ಊರಲ್ಲಿ 14 ಇಂಚು ಮಾಡ್ತಾರೆ, ಒಂದ್ ಊರಲ್ಲಿ 21 ಇಂಚ್ ಮಾಡ್ತಾರೆ, ಒಂದ್ ಊರಲ್ಲಿ 24 ಇಂಚ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಇಂಥ ಟೈಮಲ್ಲಿ ವೇರಿಯೇಷನ್ ಇರೋದ್ರಿಂದ ಒಂದೇ ಟ್ರ್ಯಾಕ್ಟರ್ ಎಲ್ಲಾ ಕ್ರಾಪ್ ಅಲ್ಲಿ ಹೋಗಕ್ಕೆ ಸಾಧ್ಯ ಇರೋದಿಲ್ಲ. ಅವಾಗ ವಿಡ್ತ್ ಪ್ರಕಾರ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಕಂಪನಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದೆ. ಈಗ 14 ಇಂಚ್ ಬಿತ್ತವರು ಅದ್ರ ಪ್ರಕಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ, 21 ಇಂಚ್ ಬಿತ್ತವರು ಅದ್ರ ಪ್ರಕಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ. ಈ ಆಕ್ಸೆಲ್ ಒಳಗಡೆ ಹೊರಗಡೆ ಸರಿದಾಡುತ್ತೆ. ಸೊ ಇದು ಫಸ್ಟ್ ಮೇಜರ್ ಪಾಯಿಂಟ್. ಅದಾದ ನಂತರ ವೀಲ್ ಬಿಡ್ತು. ಈಗ ಇದು ವೀಲ್ ವಿಡ್ತ್ ಏನಿದೆ ನಿಮಗೆ 5 to 6 ಇಂಚಸ್ ಅಷ್ಟೇ ವಿಡ್ತ್ ಇರುತ್ತೆ. ಈಗ ಏನಿರುತ್ತಲ್ಲ, ಎತ್ತು ತುಳಿತ ಹೇಗಿರುತ್ತೆ ಅದೇ ಸೇಮ್ ರೀತಿಯಲ್ಲಿ ಇದು ತುಳಿಯುತ್ತೆ. ಈಗ ನಾರ್ಮಲ್ ಟ್ರ್ಯಾಕ್ಟರ್ ಟೈರ್ ನೋಡಿದ್ರೆ 8.5 ಇಂಚ್ 9 ಇಂಚ್ ಇರುತ್ತೆ. ಅದರಲ್ಲಿ ಕ್ರಾಪ್ ಡ್ಯಾಮೇಜ್ ಆಗೋ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇದರಲ್ಲಿ ಕ್ರಾಪ್ ಡ್ಯಾಮೇಜ್ ಆಗೋ ಸಾಧ್ಯತೆಗಳೇ ಬಹಳ ಕಡಿಮೆ ಇರುತ್ತೆ. ಡ್ಯಾಮೇಜ್ ಆಗೋದು ಇನ್ನ ತಡಿಬೇಕಂತ ಹೇಳಿ ನಾವು ಕ್ರಾಪ್ ಡಿಫ್ಲೆಕ್ಟರ್ ಅಂತ ಮಾಡಿದ್ದೇವೆ. ಈಗ ಆಗಲೇ ದಿನೇಶ್ ಅವರು ಏನಂದ್ರು, ಕ್ರಾಪ್ ಸಣ್ಣದಿದ್ದವಾಗ ಸೀದಾ ಬೆಳೆಯುತ್ತೆ, ಗ್ರೋ ಆಗಾಗಿ ಹೆಂಗೆ ಕಾಳು ಹೂ ಬಿಡುತ್ತಲ್ಲ, ವಿಡ್ತಲ್ಲಿ ಎಕ್ಸ್ಪಾಂಡ್ ಪಡ್ಲು ಹೊಡೆಯೋದು ಅಂತ ಹೇಳ್ತಾರೆ. ಸೊ ಹೆಂಗ ಅವಾಗ ಹತ್ರ ಹೋಗುತ್ತಲ್ಲ, ಡಿವಿಡಿಂಗ್ ಅಪ್ಲಿಕೇಶನ್ ಸ್ಪ್ರೇಯಿಂಗ್ ಅಪ್ಲಿಕೇಶನ್ ಮೋಸ್ಟ್ ಪ್ರಾಬಬ್ಲಿ 2 months ಮಟಾನು ಮಾಡ್ತಾರೆ, 2 ತಿಂಗಳ ಮಟಾನು ಇರುತ್ತೆ. ಅವಾಗನು ಏನಾಗುತ್ತೆ, ನಾವು ಸ್ಪ್ರೇ ಹೊಡಿಬೇಕಾಗತ್ತೆ. ಅವಾಗ ಕ್ರಾಪ್ ಡಿಫ್ಲೆಕ್ಟರ್ನ ಫಿಟ್ ಮಾಡ್ಕೊಂಡ್ರೆ ನಿಮ್ ಕ್ರಾಪ್ನ ಆಟೋಮೆಟಿಕ್ಲಿ ಗಾಡಿ ಫೋರ್ಸ್ ಅಲ್ಲಿ ಮೂವ್ಮೆಂಟ್ ಆಗ್ಬೇಕಾದ್ರೆ ಆ ಕಡೆ ಈ ಕಡೆ ತಳ್ಳುತ್ತೆ. ಸೊ ಟೈರ್ ಈಸಿಯಾಗಿ ಪಾಸ್ ಆಗುತ್ತೆ. ಸೊ ಕ್ರಾಪ್ ಡ್ಯಾಮೇಜು ಕಡಿಮೆ ಆಗಿರುತ್ತೆ. ಆಮೇಲೆ ನಿಮಗೆ ಕ್ರಾಪ್ ಇಂದ ಏನು ಹೂಗಳಿರುತ್ತಲ್ಲ ಅವೆಲ್ಲ ಉದುರೋದು ಸಾಧ್ಯತೆ ಕಡಿಮೆ ಇರುತ್ತೆ. ಈಗ ಕಂಪನಿಯಿಂದ ಸ್ಪೆಸಿಫಿಕ್ ಆಗಿ ಹಿಂದ್ಗಡೆ ಟೈರ್ ದೊಡ್ಡದಾಗ್ದವಾಗ ಎಕ್ಸ್ಟ್ರಾ 3 ಪಾಯಿಂಟ್ ಲಿಂಕೇಜು ಅಥವಾ ಟಾಪ್ ಲಿಂಕ್ ಇವನು ಎಲ್ಲ ನಾವು ಕೊಡ್ತಾ ಇದ್ದೀವಿ. ಇದು 2 ಸಿಲಿಂಡರ್ ಇಂಜಿನ್ ಬರುತ್ತೆ. ಸ್ಪೆಸಿಫಿಕಲಿ ನ್ಯೂಮ್ಯಾಟಿಕ್ ಕಿಟ್ ಅಥವಾ ಹೈ ರೈಸ್ ಕಿಟ್ ಅಥವಾ ಏನ್ ಚಕ್ಕಡಿ ಗಾಲಿ ಅಂತ ಹೇಳ್ತಾರೆ, ಈ ಪ್ರಾಡಕ್ಟ್ ನ 250 ಮತ್ತು 280 ಮಾಡಲ್ಸ್ 2 ವೀಲ್ ಡ್ರೈವ್ ಹಾಗೂ 4 ವೀಲ್ ಡ್ರೈವ್ಗೆ ಡಿಸೈನ್ ಮಾಡಿದ್ದೇವೆ. ಈ ಮಾಡಲ್ಸ್ ಮೇಲೆ ತುಂಬಾ ಚೆನ್ನಾಗಿ ಎಫಿಷಿಯನ್ಸಿಯಿಂದ ವರ್ಕ್ ಆಗುತ್ತೆ. ಈಗ ನೀವು ಎಲ್ಲಾರು ರೈತಾಪಿ ಫ್ಯಾಮಿಲಿಯಿಂದ ಇದ್ದೀರಿ, ಲೋಕಲ್ ಜುಗಾಡ್ ಅಥವಾ ಲೋಕಲ್ ಅಲ್ಟ್ರೇಷನ್ಸ್ ಅಥವಾ ಚೈನಾ ವೀಲ್ಸ್ ಈ ರೀತಿ ಎಲ್ಲಾನು ನೋಡಿದ್ರಿ, ಅಥವಾ ಐರನ್ ವೀಲ್ಸ್ ಅಂತ ಹಾಕ್ತಾರೆ. ಏನು ಡಿಫ್ರೆನ್ಸ್ ಅದಪ್ಪ ಅಂತಂದ್ರೆ, ಆ ವೀಲ್ಸ್ ಬಳಸೋದ್ರಿಂದ ಇಂಥ ದೊಡ್ಡ ಗಾಲಿ ಹಾಕಿರ್ತಾರೆ, ನೀವೆಲ್ಲ ನೋಡಿರ್ಬೋದು. ಮ್ಯಾಕ್ಸಿಮಮ್ ಇಶ್ಯೂಸ್ ಏನಾಗ್ತಾರ, ಟ್ರ್ಯಾಕ್ಟರ್ ವೀಲ್ ದೊಡ್ಡದಾಗ ರನ್ನಿಂಗ್ ಸ್ಪೀಡ್ ಹೆಚ್ಚಿಗೆ ಆಗುತ್ತೆ, ಆಕ್ಸಿಡೆಂಟ್ ಆಗ್ತಾವ 100%. ಅಂತ ಟೈಮ್ನಾಗ ಡ್ರೈವರ್ಸ್ ಇಂದು ಡೆತ್ ಆಗಿದಾವ ಅಥವಾ ಏನಾದ್ರು ಇಂಜುರೀಸ್ ಆಗಿದಾವ, ವೆಹಿಕಲ್ ಫಿಸಿಕಲಿ ಡ್ಯಾಮೇಜ್ ಆಗುತ್ತೆ. ಇದು ಇಂಪ್ಲಿಮೆಂಟ್ ಮಾಡೋದ್ರಿಂದ ಏನಾಗತ್ತ, ಅಂತ ಇಶ್ಯೂಸ್ ಬರೋದಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಟೈರ್ ಬಂದ್ಬಿಟ್ಟು ಟ್ರ್ಯಾಕ್ಟರ್ಗೆ ಬಡ್ದು ಟ್ರ್ಯಾಕ್ಟರ್ ಡ್ಯಾಮೇಜ್ ಆಗೋದು ಅಥವಾ ಬೇರಿಂಗ್ಸ್ ಕಟ್ ಆಗೋದು, ಹೌಸಿಂಗ್ ಕಟ್ ಆಗೋದು, ಇವನ್ನೆಲ್ಲ ನಾವು ಮಾರ್ಕೆಟ್ ಅಲ್ಲಿ ಸ್ಟಡಿ ಮಾಡಿ ನಮ್ಮ ಕಂಪ್ನಿಯವ್ರು ಈ ಸೊಲ್ಯೂಷನ್ ತೊಗೊಂಬಂದಿದ್ದಾರೆ. ಮತ್ತ ಏನ್ ಬೇಸಿಕ್ ಪಾಯಿಂಟ್ ಏನಪ್ಪಾ ಅಂದ್ರ, ನೀವು ಒಂದು ಏನಾದ್ರು ಪ್ರಾಡಕ್ಟ್ ಐದರ್ ಮೊಬೈಲ್ ಇರ್ಲಿ, ಟ್ರ್ಯಾಕ್ಟರ್ ಇರ್ಲಿ, ಟಿವಿ ಇರ್ಲಿ, ನೀವು ತಗೊಂಡಾಗಿಂದ ನೀವು ಅದನ್ನ ಅಲ್ಟ್ರೇಷನ್ ಮಾಡ್ಬಿಟ್ರೆ ವಾರಂಟಿ ವರ್ಲ್ಡ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಪ್ಲಸ್ ಪಾಯಿಂಟ್ ಏನೈತಂದ್ರ, ಕಂಪನಿ ಫಿಟೆಡ್ ಇಂಪ್ಲಿಮೆಂಟ್ ಬರೋದಿರೋದ್ರಿಂದ ನಿಮಗೆ ವಾರಂಟಿನಲ್ಲಿ ಏನೂ ಸಮಸ್ಯೆ ಬರೋದಿಲ್ಲ. ಆಮೇಲೆ ಕಿಟ್ಟಿಗೆ ಕೂಡ ವಾರಂಟಿ ಇರುತ್ತೆ. ಸೊ ಇದು ಪ್ಲಸ್ ಪಾಯಿಂಟ್. ಈಗ ಲೋಕಲ್ ತಗೊಂಡಾಗಿಂದ ನೀವು ಫಿಟ್ ಮಾಡಿದ್ರಿ, XYZ ಟ್ರ್ಯಾಕ್ಟರ್ ಇದೆ ನಿಮ್ಮ ಹತ್ರ, ಅದೇನಾದ್ರೂ ಹೌಸಿಂಗ್ ಕಟ್ ಆಯ್ತು, ನೀವು ಯಾವ್ದಾದ್ರು ಡೀಲರ್ಶಿಪ್ ಅಥವಾ ಕಂಪನಿ ಹೋಗಿ ಇದು ಕಟ್ ಆಗಿದೆಪ್ಪ ಅಂದ್ರೆ ಅವ್ರು ವಾರಂಟಿ ಕೊಡೋದಿಲ್ಲ. ಯಾಕಂದ್ರೆ ನೀವು ಅದನ್ನ ಲೋಕಲ್ ಆಗಿ ಅಲ್ಟ್ರೇಷನ್ ಮಾಡ್ಕೊಂಡ್ರಿ. ಇದ್ರೊಳಗೆ ನಾವು ಕಂಪನಿಯಿಂದ ಕೊಡೋದಕ್ಕೆ ನಿಮ್ಗೆ ವಾರಂಟಿ ಏನು ವರ್ಲ್ಡ್ ಆಗೋದಿಲ್ಲ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪ್ರಕಾರ ಅವರೆಲ್ಲ ಮೇಂಟೈನ್ ಮಾಡ್ಕೋಬೇಕು. ವಾರಂಟಿ ವರ್ಲ್ಡ್ ಆಗೋದಿಲ್ಲ. ಕಂಪ್ನಿ ಫಿಟ್ಮೆಂಟ್ ಕಿಟ್ ಇರುತ್ತೆ, ಮತ್ತು ಈಸಿ ಫಿಟ್ಮೆಂಟ್ ಅದ ಕಿಟ್ ಇಂದ, ಬಹಳ ಏನು ಸಮಸ್ಯೆ ಇಲ್ಲ. ಇನ್ನು ½ an hour to 45 minutes ಅಲ್ಲಿ ಈ ಕಿಟ್ ನ ಫಾರ್ಮರ್ಸ್ ಇನ್ಸ್ಟಾಲ್ ಮಾಡ್ಕೋಬಹುದು. ಟರ್ನಿಂಗ್ ರೇಡಿಯಸ್ ಅಂತ ಸರ್ ಹೇಳಿದ್ರು. ಈಗ ಗಾಡಿನ ಏನಾಗುತ್ತೆ, ಡಿವಿಡಿಂಗ್ ಅಪ್ಲಿಕೇಶನ್ ಮಾಡ್ಬೇಕಾದ್ರೆ ಈಗ 4 ಸಾಲ ಎಡೆ ಕುಂಟೆ ಹೊಡೆದಾಗಿಂದ ಪಕ್ಕದ ಸಾಲಿಗೆ ಎಡೆ ಕುಂಟೆ ಹೊಡೆಯಕ್ ಹೋಗ್ಬೇಕು.
ದೊಡ್ಡ ವೀಲ್ಸ್ ಇದ್ದಾಗ ಏನಾಗತ್ತ ಗಾಡಿ ಟರ್ನ್ ಆಗೋದಿಲ್ಲ, ವೀಲ್ಸ್ ಬಾಡಿಗೆ ಬಡಿಯೋದಾಗತ್ತ. ಸೊ ಈ 4 ಸಾಲ ಹೊಡೆದಾಗಿಂದ ಮತ್ತೊಂದು 8 ಸಾಲ ಬಿಟ್ಟು ನೆಕ್ಸ್ಟ್ ಹೊಡಿಬೇಕು, ಆಮೇಲೆ ವಾಪಸ್ ಹಿಂಗ್ ಬರ್ಬೇಕು. ಸೊ ಆ ಸಿ ಪ್ಯಾಟರ್ನ್, ದೊಡ್ಡ ಸಿ ಪ್ಯಾಟರ್ನ್ ಹೋಗ್ತಾರೆ. ಇದ್ರೊಳಗೆ ಏನಾಗತ್ತ ನಮ್ಮ ಕಂಪ್ನಿದು ಟರ್ನಿಂಗ್ ರೇಡಿಯಸ್ ಮ್ಯಾಕ್ಸಿಮಮ್ ಅದ, ವೀಲ್ ಬಡಿಯೋದಿಲ್ಲ. ಸಿಂಗಲ್ ಬ್ರೇಕ್ ಹಾಕೊಂಡು ನೆಕ್ಸ್ಟ್ 4 ಸಾಲಿಗೆ ಹೋಗಿನೂ ಕಂಟಿನ್ಯೂ ಮಾಡ್ಕೋಬಹುದು, ಹೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ಹಾ, ಯು ಪ್ಯಾಟರ್ನ್ ಒಳಗೆ ಬಂದ್ಬಿಡುತ್ತೆ. ಸಿ ಪ್ಯಾಟರ್ನ್ ಬದಲಿ ಯು ಪ್ಯಾಟರ್ನ್ ಒಳಗೆ ಈಸಿಲಿ ನೀವು ಅಲ್ಲೇ ಸಿಂಗಲ್ ಬ್ರೇಕ್ ಹಾಕೊಂಡು ಟರ್ನ್ ಮಾಡ್ಕೊಂಡು ಇದು ಮಾಡ್ಕೋಬಹುದು. ನಿಮ್ ಡೀಸೆಲ್ ಎಫಿಷಿಯನ್ಸಿನೂ ಬರುತ್ತೆ. ಮತ್ತು ಮೇಜರ್ ಏನಪ್ಪಾ ಅಂತಂದ್ರೆ ನಾವೀಗ ಮಾಡಿದ್ದೆ ಸ್ಪ್ರೇಯಿಂಗ್, ಈಗ ನಾರ್ಮಲ್ ವೀಲ್ಸಿಗೆ ನಮ್ಮ ವೀಲ್ಸಿಗೆ ಡೀಸೆಲ್ ಎಫಿಷಿಯನ್ಸಿ ಚಲೋ ಕೊಡುತ್ತೆ ನಿಮ್ಗೆ, ಮತ್ತು ಮೇಂಟೆನೆನ್ಸ್ ಒಳಗೂ ಇಶ್ಯೂ ಇಲ್ಲ. ಆಮೇಲೆ ಸ್ಪೆಸಿಫಿಕ್ ಆಗಿ ನಾವು ಇವು ಹಿಂದಿನ ಟೈರ್ಸ್ ಏನರ ಟ್ಯೂಬ್ಡ್ ಟೈರ್ಸ್ ಕೊಟ್ಟೇವಿ. ಏನಪ್ಪಾ ಅಂದ್ರೆ ಶಾಕ್ ಅಬ್ಸರ್ವ್ ಮಾಡ್ತಾವ, ಯಾಕಂದ್ರೆ ಟ್ರ್ಯಾಕ್ಟರ್ಗೆ ಬೇಸಿಕಲಿ ಶಾಕ್ ಅಬ್ಸರ್ವರ್ ಇರೋದಿಲ್ಲ. ಆಮೇಲೆ ಹಿಂದೆ ಸ್ಪ್ರೇಯರ್ ಹಾಕಿದವಾಗ ಅದೊಂದು 300-350 kgs ವೇಟ್ ಇರುತ್ತೆ. ಸೊ ಶಾಕ್ ಅಬ್ಸರ್ವ್ ಕೊಡೋದ್ರಿಂದ ಆಕ್ಸೆಲ್ ಮೇಲೆ, ಬೇರಿಂಗ್ಸ್ ಮೇಲೆ ಲೋಡ್ ಏನಿರುತ್ತಲ್ಲ ಅದು ಡೆಸಿಪಿಟೇಟ್ ಆಗುತ್ತೆ, ಡ್ಯಾಂಪ್ ಆಗುತ್ತೆ. ಸೊ ಫಾರ್ಮರ್ ಯಾರು ಗಾಡಿ ಹೊಡ್ತಿರ್ತಾರ ಅವ್ರಿಗೂ ಕಂಫರ್ಟೇಬಲ್ ಆಗಿ ಫೀಲ್ ಆಗುತ್ತೆ. ಇದು ಟ್ರ್ಯಾಕ್ಟರ್ ವೇಟ್ ಬಂದ್ಬಿಟ್ಟು 900-950 kg ಇರುತ್ತೆ, ಡಿಪೆಂಡ್ ಅಪಾನ್ 2 wheel drive ಅಂಡ್ 4 wheel drive. ಇಂಪ್ಲಿಮೆಂಟ್ ಇಂದ ಓವರ್ ಆಲ್ ವೇಟ್ ಕನ್ಸಿಡರ್ ಮಾಡಿದ್ರೆ 240 kgs to 250 kgs ಆಗುತ್ತೆ, ಡಿಪೆಂಡಿಂಗ್ ಅಪಾನ್ 4 wheel drive ಅಂಡ್ 2 wheel drive. ನೀವು ಯಾವ ಮಾಡಲಿಗೆ ಅಳವಡಿಸ್ಕೊಂತೀರಿ ಅದ್ರ ಮೇಲೆ 10 to 20 kgs ವೇರಿಯೇಷನ್ ಇರುತ್ತೆ. ಸೊ 2 ಎತ್ತಿಂದ ಏನು ವೇಟ್ ಬರುತ್ತೆ 1 ಟನ್ ಮಟ, ಯೂಶಲಿ ಒಂದೊಂದು ಎತ್ತ 300-500 kg ಮಟ ಇರ್ತಾವೆ. ಸೊ 2 ಎತ್ತಪ್ಪ ಅಂದ್ರೆ ಸುಮಾರು 1 ಟನ್ ಮಟ ಬರುತ್ತೆ. ನಮ್ಮ ವೆಹಿಕಲ್ ನಿಯರ್ಲಿ ಆ ವೇಟ್ ಇದ್ರೊಳಗನ ಬರುತ್ತೆ. ಓಕೆ ಸರ್, ಇದು ಯಾವಾಗಿಂದ ಅವೈಲೇಬಲ್ ಇರುತ್ತೆ ಸರ್? ಈಗ ಅವೈಲೇಬಲ್ ಇದೆ. ನೀವು ಆರ್ಡರ್ ಪ್ಲೇಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಮಾಡೆಲ್ ಸ್ಪೆಸಿಫಿಕ್ ಆಗಿ ನಾವು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತೀವಿ. ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಅವೈಲೇಬಲ್. ಓಕೆ ಸರ್.